ಗುರುಸ್ವಾಮಿಗಳ ಅಡಿಗಳ ಬಗ್ಗೆ ಮಾತಾಡಬೇಕು ಅಂತ ಗಣೇಶ ಸ್ವಾಮಿಗಳು ಕೇಳ್ಕೊಂಡಾಗ ನಮಗೆ ಅನಿಸಕ್ಕೆ ಬಂದಿದ್ದು ನೆನಪಿರೋವಷ್ಟು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲು ಯಾತ್ರೆ ಶುರು ಮಾಡಿದ ಮೊದಲು ನನಗೆ ಅಯ್ಯಪ್ಪ ಸ್ವಾಮಿಯ ಕಂಡ್ರೆ ಆಗ್ತಿರ್ಲಿಲ್ಲ. ಅಯ್ಯಪ್ಪ ಸ್ವಾಮಿಗಳ ರೀತಿ ನೀತಿ, ಅವರ ಕೆಟ್ಟ ದುರಭ್ಯಾಸಗಳು, ಮಾಲೆ ಹಾಕ್ಕೊಂಡು ಮಾಡ್ತಾ ಇದ್ರು. ಅದನ್ನ ನೋಡಿ ನನಗೆ ಅಯ್ಯಪ್ಪ ಅವ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಒಂದು ದಿವಸ ಅವ್ರ ಹೋಟ್ಲಲ್ಲಿ ನಮ್ಮ ಮನೇಲಿ ಇವತ್ತು ರಾತ್ರಿಗೆ ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ, ಒಂದು ದಿವಸ ಭಜನೆಗೆ ಬನ್ನಿ ನೀವು ಒಂದ್ಸರಿ ಅಂತ ಅಂದ್ಬಿಟ್ಟು ಅವ್ರು ಕರೆದ್ರಲ್ಲ ಅಂತ ಭಯಪಟ್ಟು ಅವತ್ತು ರಾತ್ರಿ ನೈಟ್ ಒಂದು ದಿವಸ ಅವ್ರ ಮನೆಗೆ ಭಜನೆಗೆ ಅಂತ ಬಂದೆ. ಅವ್ರ ಮನೆಗೆ ಭಜನೆ ಬಂದಾಗ ಅಲ್ಲಿರೋ ಭಕ್ತಿ, ಅಲ್ಲಿರೋ ಪೂಜೆ ಪುರಸ್ಕಾರ ಇವೆಲ್ಲ ನೋಡ್ಬಿಟ್ಟು ನಮಗೆ ಇನ್ಸ್ಪಿರೇಷನ್ ಆಗಿ ನಾವು ಇವ್ರ ಜೊತೆ ಮಾಲೆ ಹಾಕಿದ್ರೆ ಇವ್ರ ಜೊತೆ ಮಾಲೆ ಹಾಕೊಂಡು ಇವ್ರ ಜೊತೆನೇ ಹೋಗ್ಬೇಕು ಅನ್ನೋ ಒಂದು ಆಸೆ ಆಯಿತು. ಅವತ್ತಿಂದ ನನಗೆ ಅಯ್ಯಪ್ಪನ ಭಕ್ತಿ ಮೇಲೆ ತುಂಬ ಇನ್ಸ್ಪಿರೇಷನ್ ಬಂತು ಇವ್ರನ್ನ ನೋಡಿ. ಅವತ್ತೇ ಕೇಳ್ಕೊಂಡೆ ಅವ್ರ ಹತ್ರ, ನಾವು ಬಂದರೆ ನಿಮ್ಮ ಜೊತೆ ಬರ್ತೀವಿ ಸಮಯ ಇಲ್ಲ, ನಾನು ಯಾರ ಜೊತೆನೂ ಹೋಗಲ್ಲ ಅಂತ. ಅವತ್ತು ಆಯ್ತಯ್ಯಪ್ಪ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅವರು ನೆಕ್ಸ್ಟ್ ಇಯರ್ಗೆ ಕೇಳಿದ್ರು. ನೆಕ್ಸ್ಟ್ ಇಯರ್ಗೆ ಹೊರಡೋದಾದ್ರೆ ಬನ್ನಿ ಅಂತ. ಅವಾಗ ನಾವು ಒಪ್ಕೊಂಡು ಹೊರಟ್ವಿ. ಆ ವರ್ಷನೇ ನಾನು ಅಂಗಡಿ ಓಪನ್ ಮಾಡಿದ್ದು. ಅಂಗಡಿ ಓಪನ್ ಮಾಡಿದ್ದರಿಂದ ಈ ವರ್ಷ ನಾನು ಸ್ವಲ್ಪ ತೊಂದರೆ ಇದ್ದೀನಿ, ನೆಕ್ಸ್ಟ್ ಇಯರಿಂದ ಬರ್ತೀನಿ ಅಂತ ಕೇಳ್ಕೊಂಡೆ ಅವ್ರ ಹತ್ರ. ಆಯಿತು ಅಂತ ಅವರು ನೆಕ್ಸ್ಟ್ ಇಯರಿಂದ ನನ್ನ ಕರ್ಕೊಂಡ್ರು. ಅವತ್ತಿಂದ ಇವತ್ತವರೆಗೂ ನನಗೆ 15 ವರ್ಷ ಆಯಿತು. 15 ವರ್ಷದಿಂದ ಅವ್ರು ನೋಡ್ತಿದ್ದೀನಿ. ಇವತ್ತು ಅವ್ರು ಕನ್ಯಾಸ್ವಾಮಿಗಳ ಥರನೇ ಬಿಹೇವ್ ಮಾಡ್ತಾರೆ. ಅವರು ಈ ಸರಿ ಅವ್ರದ್ದು 36ನೇ ವರ್ಷದ ಯಾತ್ರೆ, 36ನೇ ವರ್ಷ. ಬಟ್ ವರ್ಷ ಲೆಕ್ಕದಲ್ಲಿ ಅವರ ಪೂರ್ತಿ ಲೆಕ್ಕದಲ್ಲಿ ಲೆಕ್ಕ ಹಾಕೊಂಡ್ರೆ 55-60 ಆಗಿರ್ಬೋದು ಅನ್ಕೊಂಡಿದ್ದೀನಿ ನಾನು. ಅಷ್ಟೊಂದು ಯಾತ್ರೆ ಮಾಡ್ತಾರೆ. ಅವ್ರನ್ನ ನೋಡಿದ್ರೆ ಭಕ್ತಿ ಬರುತ್ತೆ. ಇಷ್ಟು ಇಂಪ್ರೆಷನ್ ಅಂದರೆ ಅವರು ತುಂಬ ತಿಳ್ಕೊಂಡು ಅಯ್ಯಪ್ಪ ಸ್ವಾಮಿ ಬಗ್ಗೆನೇ ದಿವಸ ಮುಳುಗಿರ್ತಾರೆ. ಬೆಳಗ್ಗೆ ಎದ್ರೆ ಅವ್ರ ಹತ್ರ ಹೋದ್ರೆ ಅಯ್ಯಪ್ಪ ಸ್ವಾಮಿ ಬಗ್ಗೆನೇ ಮಾತಾಡೋದು. ಯಾರೇ ಹೋಗಲಿ ಅಯ್ಯಪ್ಪ ಸ್ವಾಮಿ ಬಗ್ಗೆ ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಮಾತಾಡೋಕ್ಕೆ. ಯಾರು ಎನಿ ಟೈಮ್ 365 ದಿವಸನೂ ಅದರಲ್ಲಿ 24 ಅವರ್ಸು ಅಯ್ಯಪ್ಪನ ಧ್ಯಾನನೇ ಮಾಡ್ತಿರ್ತಾರೆ ಅವರು. ಅವ್ರನ್ನ ಕಂಡ್ರೆ ಎಲ್ಲರಿಗೂ ಅಯ್ಯಪ್ಪನ ಭಕ್ತಿ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಅಷ್ಟು ಭಕ್ತಿವಂತರು ಅವರು. ಅವ್ರದ್ದು ಏನಂದರೆ ತುಂಬ ಸರಳ ಜೀವನ ಅವ್ರದ್ದು. ಎಷ್ಟು ಕನ್ಯಾಸ್ವಾಮಿಗಳು ಕಂಡ್ರೆ ಎಷ್ಟು ಆರೈಕೆ ಮಾಡ್ತಾರೆ, ಅವ್ರಿಗೆ ಎಷ್ಟು ಉತ್ತೇಜನ ಕೊಡ್ತಾರೆ, ಅವರಿಗೆಲ್ಲ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರ ಮನೇಲಿ ಪೂಜೆ ಮಾಡೋಕೆ ಮೇಲ್ಗಡೆ ಒಂದು ರೂಮೇ ಬಾಡಿಗೆ ಕೊಡದೆ ಬರೀ ಪೂಜೆ ಪುರಸ್ಕಾರಕ್ಕೆ ಅಂತಲೇ ಒಂದು ಫ್ಲೋರ್ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕನ್ಯಾಸ್ವಾಮಿಗಳು ಮಲಗೋದಕ್ಕೆ, ಅವರಿಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ರಾತ್ರಿ ಹೊತ್ತು ಪ್ರಸಾದ. ನಾವು ಅನುಭವಿಸಿದ ಕಷ್ಟ ನಮ್ಮ ಕನ್ಯಾಸ್ವಾಮಿಗಳು ಅನುಭವಿಸಬಾರ್ದು ಅಂತ ಅಂದ್ಬಿಟ್ಟು ಅವ್ರಗಳಿಗೆಲ್ಲನೂ ನೀರಿನ ವ್ಯವಸ್ಥೆ, ಮಲಗೋಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ. ಅವ್ರು ಎಷ್ಟು ದಿವಸ ಮಾಲೆ ಹಾಕ್ತಾರೋ ಅಷ್ಟು ದಿವಸನೂ ಅವ್ರ ಮನೇಲಿ ಜಾಗ ಕೊಡ್ತಾರೆ. ಇಷ್ಟೆಲ್ಲ ಕನ್ಯಾಸ್ವಾಮಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಅವರ ಹೆಚ್ಚು ಕಮ್ಮಿ ಅವ್ರು ಬೆಂಗಳೂರಲ್ಲಿ ಮಾಲೆ ಹಾಕಿದ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವ್ರು ಬೆಂಗಳೂರಲ್ಲಿ ಮಾಲೆ ಹಾಕ್ತಾ ಪಾಪ ಅವ್ರಿಗೆ ಒಂದು ಲೋಟ ಬಿಸಿ ನೀರು ಕೊಡೋರು ಇರಲಿಲ್ಲ ಅಂತ ಹೇಳ್ಕೊತಾರೆ ಅವ್ರು ಪಾಪ. ಆದರೆ ನಮ್ಗೆ ಆ ಕಾಲದಲ್ಲಿ ಅಷ್ಟು ಭಕ್ತಿ ಮಾಡ್ತಿದ್ವಿ. ಈ ಟೈಮಲ್ಲಿ ನಾವು ಅನುಭವಿಸಿದ ಕಷ್ಟ ಕನ್ಯಾಸ್ವಾಮಿಗಳು ಅನುಭವಿಸ್ಬಾರ್ದು ಅಂತ ಅವ್ರಿಗೆ ನಾನು ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವತ್ತುವರೆಗೂ ಮಾಡಿಕೊಡ್ತಾರೆ ಅವ್ರು. ಕನ್ಯಾಸ್ವಾಮಿಗಳು ಬಂತೇನೆ ಅಂದ್ರೆ ಸಾಕು ಕರ್ಕೊಂಡು ಹೋಗ್ಬೇಕು. ಬಟ್ ಅವ್ರ ಹತ್ರ ಏನಂದ್ರೆ 21 ದಿವಸ ಮಾಲೆ ಹಾಕೋಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು, ಟೈಮ್ಗಳು ಮೇಂಟೈನ್ ಮಾಡಬೇಕು, ಅದೇ ಥರ ಮನೆಯಲ್ಲೂ ನಡ್ಕೋಬೇಕು, ಇಡೀ ಜೀವನವೂ ನಡ್ಕೋಬೇಕು ಅನ್ನೋದು ಒಂದು ಅವ್ರ ಆಸೆ. ಅದನ್ನು ನಮ್ಮ ಟೀಮ್ನಲ್ಲಿರುವ ಎಲ್ಲ ಸ್ವಾಮಿಗಳು ಆದಷ್ಟು 99 ಪಾಲಿಸ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ಅವ್ರು ಎಷ್ಟು ವರ್ಷ ಯಾತ್ರೆ ಮಾಡ್ತಾರೋ ಅಷ್ಟು ವರ್ಷ ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈ ವರ್ಷ ಜನವರಿ ತಿಂಗಳಲ್ಲಿ ಅವ್ರದ್ದು 60ನೇ ವರ್ಷ ಷಷ್ಠಿ ಪೂಜೆ ಆಗ್ತದೆ. ಅವರಿಗೆ ಇದ್ರ ಮುಖಾಂತರನೇ ಅವ್ರಿಗೆ ಅಡ್ವಾನ್ಸ್ ಆಗಿ ವಿಶೇಷ ತಿಳಿಸ್ತಾ ಇದ್ದೀನಿ. 60 ವರ್ಷ ಆದರೂ ಇನ್ನೂ 60 ವರ್ಷ ನಮ್ಮನ್ನೆಲ್ಲ ಕರ್ಕೊಂಡಾಗ ಯಾತ್ರೆ ಮಾಡಲಿ ಅಂತ ಭಗವಂತನ ಹತ್ರ ಕೇಳ್ಕೊತಿದ್ದೀನಿ. ಇನ್ನೊಂದು ವಿಷಯ ಹೇಳಬೇಕು ಗುರುಸ್ವಾಮಿಗಳ ಬಗ್ಗೆ ಅಂತಂದರೆ, ಅವರು ಎಷ್ಟು ಅಯ್ಯಪ್ಪನ ಬಗ್ಗೆ ಇದು ಮಾಡ್ತಾರೆ ಅಂದರೆ, ಅವರ ಮನೆ ಸ್ವಾಮಿಗಳು ಅಂದರೆ ನಮ್ಮ ಅಮ್ಮ ಸ್ವಾಮಿಗಳನ್ನೆಲ್ಲ ಒಂದು ಯಾತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇಟ್ಕೊಂಡವರು ಎಲ್ಲರಿಗೂ ಒಂದು ಸುಮಾರು ಜನ 50 ವರ್ಷ ಆಗಿರೋಂಥ ಮಹಿಳೆಯರನ್ನೆಲ್ಲ ಸೇರಿಸ್ಕೊಂಡು 50 ವರ್ಷ ಆದಮೇಲೆ ಎಲ್ಲ ಮನೆ ಸ್ವಾಮಿಗಳನ್ನು ಲಾಸ್ಟ್ ಸೆಪ್ಟೆಂಬರಲ್ಲಿ ಒಂದ್ಸರಿ ಕರ್ಕೊಂಡ್ಬಂದರು. ಆ ಸೆಪ್ಟೆಂಬರಲ್ಲಿ ಕರ್ಕೊಂಡು ಹೋದ ವರ್ಷ ಅವ್ರಿಗಂತೂ ಆಗಿದ್ದು, ಅವ್ರು ಇಡೀ ವರ್ಷದಲ್ಲೇ ಅಷ್ಟು ಫ್ರೀ ದರ್ಶನ ಯಾವತ್ತೂ ಆಗಿರೋದಂತೆ. ಅವರ ಬಾಯಿಂದನೇ ಹೇಳ್ತಾರೆ, ನಾವು ಕಣ್ಣಾರ ನೋಡಿದ್ದದು. ಅದು ಅಷ್ಟು 1 ಅವರ್ ಆದರೆ ಫುಲ್ ರಶ್ಶು. ಅದೇನು ಅದೃಷ್ಟನೋ ಏನೋ ಗೊತ್ತಿಲ್ಲ. ಪಡಿ ಮೇಲೆ ಪಡಿ ಆಡ್ಕೊಂಡು ಮೇಲೆ ಕತ್ತಿ ಅಲ್ಲಿ ಲೋಕವೀರಂ ಹೇಳಿ ದರ್ಶನ ಮುಗಿಸ್ಕೊಂಡು ಕಮ್ಮಿ ಅಂದರೂ 8-10 ಸರಿ ದರ್ಶನ ಮಾಡಿದ್ದಾರೆ ನಮ್ಮ ಅಮ್ಮ ಸ್ವಾಮಿಗಳು. ಅವ್ರಿಗೆ ಎಂಥ ಅದೃಷ್ಟ ಸಿಕ್ತು ಅವ್ರಿಗೆ. ಆದರೆ ನಮ್ಗಳಿಗೆಲ್ಲ ಪ್ರಿಪ್ರೇಷನ್ನು ಅಂದರೆ ಇದೆಲ್ಲ ಒಂದು ಉತ್ತೇಜನ ಕೊಡೋದೆಲ್ಲ ಅಮ್ಮ ಸ್ವಾಮಿಗಳು ನಮಗಿಂತ ಜಾಸ್ತಿ ಕಷ್ಟಪಟ್ಟು ನಮ್ಮ ಜೊತೆ ಅವರೇ ವ್ರತ ಮಾಡಿ ನಮ್ಮನ್ನೆಲ್ಲ ಯಾತ್ರೆ ಕಳಿಸ್ಕೊಡ್ತಾರಲ್ಲ, ಅವ್ರಿಗೂ ಒಂದು ಸಂತೋಷ ಆಯ್ತು ಅವ್ರಿಗೆ.
ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಅವರು, ನಾನು 2ನೇ ವರ್ಷ ಹೊರಟಾಗ ಅವ್ರಿಗೆ ಒಂದು ಸಣ್ಣ ತೊಂದರೆ ಆಯಿತು. ಬೆಟ್ಟದ ಮಧ್ಯದಲ್ಲಿ ಅಪ್ಪಾಜಿ ಮೇಡು ಬಿಟ್ಟು ಹೋಗುವಾಗ ಒಂದು ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿ ಅವ್ರನ್ನ ಆ ಸಮಯದಲ್ಲಿ ನಾವು ಅವ್ರ ಜೊತೆಲಿ ಇದ್ವಿ. 2ನೇ ವರ್ಷ ನನಗೆ ಹೋಗ ಆ ಟೈಮಲ್ಲಿ ಅಪ್ಪಾಜಿ ಮೇಡಲ್ಲಿ ಕುಸಿದು ಬಿದ್ದಾಗ ನಮ್ಮ ಇವರು ಪೂಜಾ ಸ್ವಾಮಿಗಳಿದ್ರು, ರಮೇಶ್ ಸ್ವಾಮಿಗಳಿದ್ರು, ಮಂಜು ಸ್ವಾಮಿಗಳಿದ್ರು. ಅವರೆಲ್ಲ ಅವರ ಕುಸಿದು ಬಿದ್ರಲ್ಲ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ಒಂದು ಇದಿತ್ತು, ಫಸ್ಟ್ ಏಡ್ ಕೌಂಟರ್ ಇತ್ತು. ಅಲ್ಲಿ ಕರ್ಕೊಂಡು ಮಲಗಿಸಿದಾಗ ಅಲ್ಲಿರೋ ಡಾಕ್ಟ್ರು ನೋಡ್ಬಿಟ್ಟು, ಇಲ್ಲ ಇವರು ಶಿ ಡೆಡ್, ಏನು ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗ್ಬಿಡಿ, ಎತ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ದವರು. ಒಂದು 2 ನಿಮಿಷಕ್ಕೆ ಯಾರೋ ಒಬ್ಬರು ಸ್ವಾಮಿಗಳು ಒಂದು ಅವರು ಮಾಲೆ ತೊಟ್ಟಿದ್ರು, ಕಪ್ಪು ಬಟ್ಟೆನೇ ಹಾಕಿದ್ರು, ಬಂದರು. ಏನಾಯ್ತು ಅಂತ ಕೇಳಿದ್ರು. ಕೇಳಿದ್ದಾದ್ಮೇಲೆ ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ, ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಒಂದು ಸರಿ ಅದೇನೋ ಭಗವಂತನೇ ಬಂದ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಎದೆ ಮೇಲೆ ಭದ್ರ ಪ್ರೆಸ್ ಮಾಡಿ ಒಂದು ಎತ್ತಿದಾಗ ಅವ್ರಿಗೆ ಉಸಿರಾಟ ಸ್ಟಾರ್ಟ್ ಆಗುತ್ತೆ. ಅವಾಗಲೇ ನಾವು ಅಂದ್ಕೊಂಡಿದ್ದು ಅಯ್ಯಪ್ಪನೇ ಬಂದು ಕಾಪಾಡ್ದ ಅಂತ. ಉಸಿರಾಟ ಸ್ಟಾರ್ಟ್ ಆಗಿ ಇವ್ರಿಗೇನೂ ಆಗಿಲ್ಲ, ಆಗ ಇಮಿಡಿಯೇಟ್ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಂತ ಹೇಳಿರು. ಅಷ್ಟನ್ನು ಮಾಡಿಕೊಂಡು 2 ನಿಮಿಷ ಬಂದು ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಅನ್ನೋಷ್ಟರಲ್ಲಿ ಅವ್ರು ಮಾಯ ಆಗೋದು. ಇದು ನಮ್ಮ ಕಣ್ಣು ಮುಂದೆ ಮಾಡ್ತಿತ್ತು. ಇದು ನಾವು ಆ ರೂಪದಲ್ಲಿ ಅಯ್ಯಪ್ಪನೇ ಬಂದು ಹೆಲ್ಪ್ ಮಾಡೋನೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬೇರೆಯವ್ರು ಏನು ಬೇಕಾದ್ರೂ ತಿಳ್ಕೊಬೋದು. ನಾವು ಅವ್ರನ್ನ 2 ನಿಮಿಷದಲ್ಲಿ ಅವ್ರಿಗೆ ವಿಶಸ್ ಮಾಡೋಣ, ಹಿಂಗೆ ಒಳ್ಳೇದು ಮಾಡೋದ್ರಲ್ಲ ಅಂತ ಅನುಕೂಲ ಮಾಡೋದು. ಆದರೆ ಅಷ್ಟೊತ್ತಿಗೆ ಅವ್ರು ಮಾಯ ಆಗಿದ್ದಾರೆ. ಎಲ್ಲೂ ಹೊಡೆದ್ರು ಸಿಕ್ಕಲಿಲ್ಲ ಅವರು. ಇಡೀ ಯಾತ್ರೆನಲ್ಲಿ ಹುಡುಗರು ಸಿಗಲಿಲ್ಲ ಅವರು. ನಾವು ಆ ಮುಖಾಂತರ ಅನ್ಕೊಂಡಾಗ ನಾವು ಅಯ್ಯಪ್ಪನೇ ಬಂದು ನಮ್ಮ ಅಯ್ಯಪ್ಪನ ಕಾಪಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ನೆನೆಸ್ಕೋತೀವಿ. ಇದೊಂದು ಇಂಥ ಇನ್ಸಿಡೆನ್ಸ್ಗಳು ಅವ್ರ ಜೀವನದಲ್ಲಿ ಸುಮಾರು ನಡೆದಿದೆ. ಆಮೇಲೆ ಎಲ್ಲ ಸ್ವಾಮಿಗಳು ಮೊದಲು ಲೇಡೀಸ್ಗಳನ್ನ ಎಂಟ್ರಿನೇ ಕೊಡಲ್ಲ. ಅವ್ರು ಲೇಡೀಸ್ ಅಂದರೆ ಅವ್ರಿಗೇನೋ ಒಂದು ತಾತ್ಸಾರದ ಬುದ್ಧಿ. ನಮ್ಮ ಗುರುಗಳ ಹತ್ರ ಅದೆಲ್ಲ ಇಲ್ಲ. ಅಮ್ಮ ಸ್ವಾಮಿಗಳು ಒಂದೇ, ನಾವು ಒಂದೇ. ಆ ಇದರಲ್ಲಿ ಅವ್ರಿಗೆಲ್ಲ ಇನ್ನೂ ಬೆಲೆ ಕೊಟ್ಟು ಅವ್ರನ್ನೂ ಒಂದ್ಸರಿ ಯಾತ್ರೆ ಮಾಡಿಸಿ ಅವ್ರಿಗೂ ಇದು ಮಾಡಿಸಿ, ಈ ಸರಿ 36ನೇ ವರ್ಷ ಮಾಡೋ ಟೈಮಲ್ಲಿ ಅವರು ಭಗವತಿ ಅಮ್ಮನ ಪೂಜೆ ಇಟ್ಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಎಷ್ಟು ಮಾಡ್ತಿದ್ದಾರೆ ಅಂತಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಒಟ್ಟಿನಲ್ಲಿ ಅವ್ರ ಕುಟುಂಬಕ್ಕೆ ಅಂತ ಅವ್ರು ಯೋಚನೆನೇ ಮಾಡಲ್ಲ. ನಮ್ಮ ಜೊತೆಲಿ ಬರೋ ಎಲ್ಲ ಸ್ವಾಮಿಗಳು ಕುಟುಂಬಗಳು ಎಲ್ಲರೂ ಚೆನ್ನಾಗಿರ್ಬೇಕು, ಒಂದು ಆರೈಕೆ ಮಾಡ್ತಾರೆ ಅಂತ ಒಬ್ಬರು ಗುರುಸ್ವಾಮಿಗಳು ಅಂದರೆ ನಮ್ಮ ಅಡಿಗ ಸ್ವಾಮಿಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನನ್ನ ತಿಳಿಸಿದ ಮಟ್ಟಿಗೆ ಇಷ್ಟೊಂದು ಹೇಳಿದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ.